ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಗೀತಾ ಸೀರಿಯಲ್ನಲ್ಲಿ ನಾಯಕ ವಿಜಯಾಗಿ ಮಿಂಚಿದವರು ಧನುಷ್ ಗೌಡ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗೆ ಎಂಡ್ ಆದ 100 ಜನ್ಮಕ್ಕೂ ಸೀರಿಯಲ್ನಲ್ಲಿಯೂ ಹೀರೋ ಆಗಿ ಧನುಷ್ ಗೌಡ ನಟಿಸಿದ್ದರು. ಒಂದು ಹಂತದ ಬಳಿಕ 100 ಜನ್ಮಕ್ಕೂ ಸೀರಿಯಲ್ನ ವೀಕೆಂಡ್ಗೆ ಶಿಫ್ಟ್ ಆಯಿತು. ಶಿಫ್ಟ್ ಆದ ಬಳಿಕ ಸೀರಿಯಲ್ನಿಂದ ಧನುಷ್ ಗೌಡ ಹೊರ ನಡೆದರು. ಧನುಷ್ ಗೌಡ ನಟ ಮಾತ್ರ ಅಲ್ಲ, ಉದ್ಯಮಿ ಸಹ ಹೌದು. ಧನುಷ್ ಗೌಡ ಹಾಗೂ ಫ್ಯಾಮಿಲಿ ಒಂದು ರೆಸ್ಟೋರೆಂಟ್ ನಡೆಸುತ್ತಿದ್ದಾರೆ ಎಂಬ ಸಂಗತಿ ನಿಮಗೆ ಗೊತ್ತಿದ್ಯಾ? ಬೆಂಗಳೂರು ಹೈದರಾಬಾದ್ ಹೈವೇನಲ್ಲಿರುವ ಚಿಕ್ಕಬಳ್ಳಾಪುರ ಬಳಿಯ ನಹುಷಾ ಎಂಬ ರೆಸಾರ್ಟ್ಗೆ ಧನುಷ್ ಗೌಡ ಮತ್ತು ಕುಟುಂಬಸ್ಥರು ಮಾಲೀಕರು. ರೆಸ್ಟೋರೆಂಟ್ ಮಾತ್ರವಲ್ಲ, ಹಲೋ ಬ್ರಿಕ್ಸ್ ಫ್ಯಾಕ್ಟರಿ ಸಹ ಹೊಂದಿದ್ದಾರೆ ಧನುಷ್ ಗೌಡ. ದೊಡ್ಡ ಸ್ಟಾರ್ ಆಗಿ ಮಿಂಚಬೇಕು ಎಂಬ ಆಸೆ ಇದೆ ಧನುಷ್ ಗೌಡ ಅವರಿಗೆ. ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಿದ್ದಾರೆ ಧನುಷ್ ಗೌಡ. ಅದರಲ್ಲಿ 42 ಸಬ್ಜೆಕ್ಟ್ ಕ್ಲಿಯರ್ ಮಾಡಿಕೊಳ್ಳುವಷ್ಟರಲ್ಲಿ ಧನುಷ್ ಗೌಡಗೆ ತಲೆ ಕೆಟ್ಟೋಗಿತ್ತಂತೆ. ಧನುಷ್ ಗೌಡ ಎಂಜಿನಿಯರ್ ಆಗಬೇಕು ಅನ್ನೋದು ತಾಯಿಯ ಆಸೆ ಆಗಿತ್ತು. ಆದರೆ ಡಿಪ್ಲೊಮಾ ಮುಗಿದ ಮೇಲೆ ಧನುಷ್ ಗೌಡ ಶಿಕ್ಷಣ ಮುಂದುವರಿಸಲಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್